ಬಣ್ಣ ಹೇಳ್ದ ಅಂತ ನ್ಯೂರೋ ಸೆಂಟರಿಗೆ ಬಂದರೆ ಇಲ್ಲಿ ಬೇರೆನೇ ನಡೀತಿತ್ತು. ಬ್ರೈನ್ ಮ್ಯೂಸಿಯಮ್ ಅಂತ ಜೋಶಲ್ಲಿ ಬಂದಿದ್ದು ನಮಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಬುಧವಾರ ಮತ್ತು ಶನಿವಾರ ಮಾತ್ರ ಒಳಗೆ ಬಿಡೋದು ಅಂತ. ಅದಕ್ಕೆ ನಮ್ಮಣ್ಣ ನಂಗೆ ಸ್ವಲ್ಪ ಕೆಲಸ ಐತೆ, ನೀನು ಒಳಗೆ ನ್ಯೂರೋ ಸೆಂಟರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಹೋಗಿರು, ನಾನು ಬೇಗ ಬರ್ತೀನಿ, ಅಲ್ಲಿ ನಿಂಗೂ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಅಂದ. ಹಿಂಗೂ ಇವತ್ತು ಭಾನುವಾರ ಬಿರಿಯಾನಿ ತಿನ್ನೋಣ ಅಂತ ಜೋಶಲ್ಲಿ ಇದ್ದಿದ್ದು. ನನಗೆ ಇವತ್ತು ರಾಮನವಮಿ ಅಂತ ಗೊತ್ತಾಯಿತು. ಅದಕ್ಕೆ ನಮ್ಮಮ್ಮ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದು ಮೊಸರನ್ನ ತಿಂತಾ ಕೂತಿದ್ದೆ. ನಮ್ಮಣ್ಣ ಹೇಳ್ದ ಅಂತ ನ್ಯೂರೋ ಸೆಂಟರಿಗೆ ಬಂದೆ, ಆದರೆ ಇಲ್ಲಿ ಬೇರೆನೇ ನಡೀತಿತ್ತು. ಅಲ್ಲಿರೋ ಒಬ್ಬರು ಪೇಷೆಂಟ್ದು ಬರ್ಡೇ ಇತ್ತಂತೆ, ಅದಕ್ಕೆ ಕೇಕ್ ಕಟಿಂಗ್ ನಡೀತಾ ಇತ್ತು. ನನ್ನ ಬಾ ಅಂತ ಕರೆದ್ರು, ನಾನು ಹೋಗಲ್ಲಿ ನಿಂತ್ಕೊಂಡೆ. ಆಮೇಲೆ ಅವ್ರಿಗೆ ಬರ್ಡೇ ವಿಶ್ ಮಾಡಿ ಒಂದು ಪೀಸ್ ಕೇಕ್ ತಿನ್ಕೊಂಬಂದೆ. ನಮ್ಮಣ್ಣ ಹಿಂಗೂ ಬೇಗ ಬರಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಅಲ್ಲೇ ಕೃಷ್ಣನ್ ಬುಕ್ ಓದ್ಕೊಂಡು ಕೂತಿದ್ದೆ. ಕೊನೆಗೂ ನಮ್ಮಣ್ಣ ಬಂದ. ನಮ್ಮಣ್ಣ ಬಂದಿದ್ದ ತಕ್ಷಣ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮಮ್ಮ ಬೆಳಗ್ಗೆ ಹೇಳೋ ಸುಪ್ರಭಾತನ ಆಗಲೇ ಕಾಲಲ್ಲಿ ರಾತ್ರಿನೇ ಶುರು ಮಾಡಿದರು. ಹಂಗೆ ಬರ್ತಾ ಮೊಸರು ಥರ ಕೇಳಿದ್ರು, ಅದಕ್ಕೆ ನಂದಿನಿ ಪಾರ್ಲರ್ಗೆ ಹೋಗಿ ಮೊಸರು ತೊಗೊಂಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಊಟ ಮಾಡಿದೆ. ಇವತ್ತಿನ ನನ್ನ ಊಟ ಎಲ್ಲ ಬರೀ ಮೊಸರನ್ನೇ ಆಗಿತ್ತು. ಊಟ ಮಾಡಿ ಫ್ರೆಶಪ್ ಆಗಿ ಫುಲ್ ಟಯರ್ಡ್ ಆಗಿದ್ದರಿಂದ ಮಲ್ಕೊಳ್ಳೋಣ ಅಂತ ಹೊರಟೆ. ಅಷ್ಟೇ ಇವತ್ತಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ನಾಳೆ ಸಿಗ್ತೀನಿ.